ಕೋರ್ತಾ ಇದ್ದೇವೆ. ನಾವೆಲ್ಲರೂ ಎದ್ದು ನಿಂತು ಎಲ್ಲರೊಳಗೆ ಮಾನವೀಯತೆಯ ಸ್ಪರ್ಶವನ್ನ ನೀಡಲಿ. ಹಾಗೆ ಇವತ್ತಿನ ಇಡೀ ಕಾರ್ಯಕ್ರಮ ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲೇ ಇಂಥ ಒಂದು ಕಾರ್ಯಕ್ರಮ ಮೊದಲ ಬಾರಿಗೆ ನಡೀತಾ ಇದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನುವ ಆಶಯದೊಟ್ಟಿಗೆ ಕಾರ್ಯಕ್ರಮದ ಉದ್ಘಾಟನೆ ದೀಪ ಬೆಳಗಿಸುವ ಮೂಲಕ. ಸೈಡ್ ಬನ್ರಿ. ಈಗ ಸರಿ ಕಂಡ್ರೆ ಈಗ ಕರೆಕ್ಟ್, ಈಗ ಬಂದ್ರಲ್ಲ ಕರೆಕ್ಟು, ಇದು ಕರೆಕ್ಟು. ಅವನಂತರ ದೀಪ ಬೆಳಗೋಕೆ ಅವರು ಕರೆದಿದ್ದಾರೆ. ನಮ್ಮೆಲ್ಲರಿಗೆ ಆ ಮಾನವೀಯತೆಯನ್ನ ನಮ್ಮೊಳಗೆ ಅಳವಡಿಸಿಕೊಳ್ಳಬೇಕು ಅನ್ನುವ ಕಾನೂನನ್ನ ತಂದುಕೊಟ್ಟಂತಹ ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಕಾರ್ಯಕ್ರಮದ ಮುಂದುವರಿಕೆ. ಏನ್ ತಿಳ್ಕೊ ಬರ್ತಾರ ಹೋಗ ಹಂಗೇನೆ. ಸರ್ ಸರ್ ಸೈಡ್ ಬನ್ನಿ ಸರ್. ಸರ್ ಕ್ಯಾಮ್ರಾ ಕಾಣುದು, ಸೈಡ್ ಬನ್ನಿ ಸರ್. ಎಲ್ಲ ಅಡ್ಡಾಗೆ ನಿಂತ್ಕೊಂಡ್ರು ಹೋಗಿ. ಇದೆ ಈಗ ನಾವಿನ ಯಾರು ಬಾಗುರು 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 ಇಲ್ಲೇ ಇಲ್ಲೇ ಬಾಗುರು ಕತ್ತೀನಿ. ಸರ್ 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 ಒಬ್ಬರದು ಕಾಣಲಿಲ್ಲ. ಕೂಡ ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಇದೆ ಮೇಡಮ್, ಅದೇ ರೀ. ನೀವು ಈಗ ಇನ್ನೇನು ಹಿಂದಕ್ಕೆ ಹಂಗೆ ಬನ್ನಿ. ಇಲ್ಲ ಇಲ್ಲ ಈ ಕಡೆ ಈಗ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ತಾ ಇದೀವಿ ಅಂತ ಹೇಳಿದ ತಕ್ಷಣ ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನವನ್ನ, ಸಲಹೆಗಳನ್ನ, ಸೂಚನೆಗಳನ್ನ ಕೊಡುವ ಮೂಲಕ ಸರ್ ಸ್ವಲ್ಪ ಇಂದ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠ ಚಿತ್ರದುರ್ಗ ಚೆನ್ನಯ್ಯ ಸ್ವಾಮೀಜಿಯವರು ನಾನು ಸ್ವತಃ ದೂರವಾಣಿ ಕರೆ ಮಾಡಿ ವಿನಂತಿ ಮಾಡಿದ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲಿ ಬರ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನ. ಸರ್ ಸ್ವಲ್ಪ ಈ ಕಡೆ ಬನ್ನಿ ಸರ್. ಗುರುಗಳ ಈ ಕಡೆ ಬನ್ನಿ ಗುರುಗಳ. ಮೊಬೈಲ್ ಸ್ವಲ್ಪ ಹಿಂದೆ ಬಡ. ಮತ್ತೋರ್ವರು ಕುರಿಲಿಂಗ ಪೆದ್ದೇಶ್ವರ ಮಹಾಸಂಸ್ಥಾನ ಮಠ ಶ್ರೀ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಸದಾ ಶೋಷಿತ ಸಮುದಾಯದ ಮೇಲೆ ಅಪಾರವಾದಂತಹ ಕಾಳಜಿನ ಹೊಂದಿ ನೇರವಾಗಿ ದಿಟ್ಟವಾಗಿ ಮಾತನಾಡುವ ಮಂಡ್ಯ ಜಿಲ್ಲೆಯವರೇ ಆದಂತಹ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಗಗಳ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮೂರ್ತಿರವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಪೂರ್ವಕವಾದಂತಹ ಸ್ವಾಗತವನ್ನ ಈ ಸಭೆಗೆ ನಾನು ಬಯಸ್ತೇನೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂತಹ ಸನ್ಮಾನ್ಯ ಹುದ್ದೆಗಳಿಗೆ
ಇತ್ತೀಚೆಗೆ ಸಿವಿಲ್ ನ್ಯಾಯಾಧೀಶರುಗಳ ಹುದ್ದೆಗಳಿಗೆ ವೇದಿಕೆ ಪರವಾಗಿ ಪ್ರಸ್ತಾಪವನ್ನು ಕೋರ್ತಾ ಇದ್ದೇವೆ. ಏನಾದರೂ ಆಗು, ಮೊದಲು ಮಾನವನಾಗು ಅನ್ನೋದು ಕವಿ ಮಾತು. ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1941ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜಾಗೃತಿಯನ್ನು ಉಂಟು ಮಾಡುವಂಥದ್ದು, ದೌರ್ಜನ್ಯ ಮುಕ್ತ ಜಿಲ್ಲೆಯನ್ನಾಗಿ ಮಾಡ್ತಕ್ಕಂಥದ್ದು, ಮತ್ತೆ ಕಾಯ್ದೆಯನ್ನ ಕಾನೂನನ್ನ ಅದರಲ್ಲಿರ್ತಕ್ಕಂಥ ಒಂದು ಸೆಕ್ಷನ್ಗಳನ್ನ ಸರಿಯಾಗಿ ಅರ್ಥೈಸಿಕೊಳ್ತಕ್ಕಂಥದ್ದು, ಮತ್ತೆ FIR ದಾಖಲಿಸುವಂತ ಕ್ರಮ ಆಗಿರ್ಬೋದು, ಮತ್ತು ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನ ಸರಿಯಾಗಿ ಪ್ರತಿನಿಧಿಸುವ ಮೂಲಕ ಯಾರು ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿರ್ತಾರೆ ಅಂಥವ್ರಿಗೆ ಸರಿಯಾದಂತಹ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು, ಮತ್ತೆ ಶಿಕ್ಷೆಯ ಪ್ರಮಾಣವನ್ನ ಹೆಚ್ಚಿನ ಮಾಡತಕ್ಕಂಥದ್ದು, ಇವೆಲ್ಲರ ದೃಷ್ಟಿಕೋನಗಳಿಂದ ನಾವು ಈ ಒಂದು ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ದೇವೆ. ಮಂಡ್ಯ ಜಿಲ್ಲೆಯಲ್ಲಿ ಸರಿಸುಮಾರು ವರ್ಷಕ್ಕೆ 60ರಿಂದ 70 ದೌರ್ಜನ್ಯ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರತಕ್ಕಂಥದ್ದು ನಾವು ದತ್ತಾಂಶ ದಾಖಲೆಗಳ ಮೂಲಕ ನಾವು ಪರಿಶೀಲನೆ ಕೂಡ ಮಾಡಿದ್ದೇವೆ. ಕಳೆದ 10 ವರ್ಷಗಳಲ್ಲಿ ಸುಮಾರು 846 ಪ್ರಕರಣಗಳು ದಾಖಲಾಗಿದೆ. 1540 ಸಂತ್ರಸ್ತರು ಇದರಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಸುಮಾರು 12 ಕೋಟಿ ಪರಿಹಾರವನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಇದರಲ್ಲಿ ಕಳೆದ 10 ವರ್ಷಗಳಲ್ಲಿ ಏನು ನ್ಯಾಯಾಲಯದಲ್ಲಿ ತೀರ್ಪು ಆಗಿದೆ, ತೀರ್ಪಾಗಿರ್ತಕ್ಕಂಥ ಪ್ರಕರಣಗಳಲ್ಲಿ ಸರಿಸುಮಾರು 37 ಪ್ರಕರಣಗಳಲ್ಲಿ ತೀರ್ಪು ಬಂದು ಶಿಕ್ಷೆಯನ್ನು ಕೂಡ ಪ್ರಕಟ ಆಗಿದೆ. ಸೊ 5% ಶಿಕ್ಷೆ ಆಗ್ತಾ ಇದೆ. ಸೊ ಇದರಲ್ಲೂ ಕೂಡ ನ್ಯಾಯಾಲಯಗಳಲ್ಲಿ ಯಾಕೆ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಪ್ರತಿಯೊಬ್ಬರು ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಹಾಗಾಗಿ ದೂರು ದಾಖಲಾದ ನಂತರ ಕೋರ್ಟ್ನಲ್ಲಿ ಸರಿಯಾಗಿ ಪ್ರಕರಣಗಳನ್ನ ಪ್ರತಿನಿಧಿಸೋದಿಲ್ಲ, ರಾಜಿ ಮಾಡಿಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಇದು ಹಿನ್ನೆಲೆಯಲ್ಲಿ ನಾವು ಇದನ್ನೇ ಇವತ್ತು ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ನಮ್ಮಲ್ಲಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯವನ್ನು ಕೂಡ ಜಾರಿಗೆ ಮಾಡಿ ಇಡೀ ರಾಜ್ಯಾದ್ಯಂತ 33 ಪ್ರತ್ಯೇಕವಾದಂತಹ ಪೊಲೀಸ್ ಠಾಣೆಗಳನ್ನು ಕೂಡ ತೆರೆದಿರತಕ್ಕಂಥ ಉದ್ದೇಶ ಇದೆ. ಪೊಲೀಸ್ ಇಲಾಖೆಯಲ್ಲಿ ರೆಗ್ಯುಲರ್ ಕೆಲಸ ಮಾಡ್ತಾ ಇರತಕ್ಕಂಥ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಕೆಲಸದ ಒತ್ತಡ ಕಡಿಮೆ ಮಾಡಲಿಕ್ಕೆ ಪ್ರತ್ಯೇಕವಾಗಿ ಯಾರು ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಅಂಥವರಿಗೆ ಶೀಘ್ರವಾಗಿ ಪ್ರಕರಣಗಳು ದಾಖಲಾಗಬೇಕು, ಮತ್ತೆ ನಿಗದಿತ ಅವಧಿಯಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಫೈಲ್ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಹೊಸದಾಗಿ ನನ್ನ ಪ್ರಕಾರ 2 ಕಾಯ್ದೆಗಳಿಗೆ ಈ ಒಂದು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯವನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಒಂದು ಹೊಸ ಬಲ ಬಂದಿದೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಒಂದು ವಿಶೇಷವಾದಂತಹ ಮಾನ್ಯತೆ ಸಿಕ್ಕಿದೆ. ಪೊಲೀಸ್ ಠಾಣೆಗಳನ್ನು ಕೂಡ ತೆರೆಯಲಾಗಿದೆ. ತ್ವರಿತವಾಗಿ ಪ್ರಕರಣಗಳನ್ನು ಯಾವ ರೀತಿ ವಿಲೇವಾರಿಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಅದ್ರ ಬಗ್ಗೆ ಕೂಡ ಕರೆದು ಒಂದು ಕಾರ್ಯಾಗಾರವನ್ನು ಕೂಡ ನಾವು ಮಾಡಿದ್ದೇವೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ
ಎಲ್ಲೋ ಒಂದ್ ಕಡೆ ಇನ್ನೂ ಇತ್ತೀಚೆಗೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದನ್ನ ತಡೆಗಟ್ಟತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಈಗ ನಾವು ಇಬ್ಬರು ಮಹಾನ್ ವ್ಯಕ್ತಿಗಳ ಫೋಟೋಗಳನ್ನು ಹಾಕಿದ್ದೇವೆ. ಸಂವಿಧಾನ ಶಿಲ್ಪಿ, ಮಹಾನ್ ಚೇತನ ಮತ್ತೆ ಜಗತ್ತಿಗೆ ಗುರುವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮತ್ತೋರ್ವರು ನಮ್ಮ ಎಲ್ಲ ದಲಿತ ಜನಾಂಗರಿಗೆ ಆಶಾಕಿರಣ ಆಗಿರ್ತಕ್ಕಂಥ ಬಾಬು ಜಗಜೀವನ್ ರಾವ್ ಅವರು. ಇವರಿಬ್ಬರು ಕೂಡ ಶೋಷಿತ ಸಮುದಾಯಕ್ಕೆ ಒಂದು ಆಶಾಕಿರಣಗಳಾಗಿ, ಮಹಾನ್ ಶಕ್ತಿಗಳಾಗಿ, ಒಂದು ಸಮಾನತೆಯ ಸಂದೇಶವನ್ನ ಸಾರಿರ್ತಕ್ಕಂಥದ್ದು. ಅವರಿಬ್ಬರ ಆದರ್ಶಗಳನ್ನ, ಚಿಂತನೆಗಳನ್ನ, ಮೌಲ್ಯಗಳನ್ನ ಪ್ರತಿಯೊಬ್ಬರು ಕೂಡ ಅಳವಡಿಸಿಕೊಳ್ತಕ್ಕಂಥದ್ದು ಸೂಕ್ತ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಅಸ್ಪೃಶ್ಯತೆ ಮತ್ತೆ ದೌರ್ಜನ್ಯ ಇವೆರಡೂ ಕೂಡ ಇವತ್ತಿನ ನಾಗರಿಕ ಸಮಾಜ ತಲೆತಗ್ಗಿಸುವಂತ ಒಂದು ಮಾನಸಿಕ ರೋಗಗಳಾಗಿರೋದ್ರಿಂದ ಮಾನವ ಧರ್ಮಕ್ಕಿಂತ ಮಿಗಿಲಾದಂತ ಧರ್ಮ ಇನ್ನೊಂದಿಲ್ಲ ಅನ್ನುವಂಥದ್ದನ್ನ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡಿಕೊಂಡಾಗ ಮಾತ್ರ ಇಂಥ ಪ್ರಕರಣಗಳಿಗೆ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಇವೆರಡನ್ನೂ ಕೂಡ ನಾವು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ವೈಚಾರಿಕ ಮನೋಭಾವ ಹೆಚ್ಚಾಗಬೇಕು, ಮತ್ತೆ ವೈಜ್ಞಾನಿಕ ಚಿಂತನೆಗಳು ಹೆಚ್ಚಾಗಬೇಕು, ಮತ್ತೆ ನಾಗರಿಕ ಸಮಾಜದಲ್ಲಿ ಇನ್ನೂ ಕೂಡ ಹೆಚ್ಚು ಹೆಚ್ಚು ಜಾಗೃತಿ ಅರಿವುಗಳು ಉಂಟಾದಾಗ ಮಾತ್ರ ಇವೆಲ್ಲವೂ ಕೂಡ ತಡೆಗಟ್ಟಲಿಕ್ಕೆ ಸಾಧ್ಯ ಆಗಿದೆ. ಕಾಯ್ದೆ ಇದೆ, ಆದ್ರೆ ಕಾಯ್ದೆಗಿಂತಲೂ ಕೂಡ ದೊಡ್ಡದು ಅಂದ್ರೆ ಯಾವ್ದಂತ ಹೇಳಿದ್ರೆ ಅದು ಹೃದಯವಂತಿಕೆ ಮತ್ತೆ ಮಾನವೀಯತೆ. ಎಲ್ಲವನ್ನೂ ಕೂಡ ಕಾಯ್ದೆಯಿಂದಲೇ ಸುಧಾರಣೆ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಕಾಯ್ದೆಗಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ಅಂತಃಕರಣ, ಮಾನವೀಯತೆ, ಹೃದಯವಂತಿಕೆ. ಅದನ್ನ ನಾವೆಲ್ಲರೂ ಕೂಡ ಬಳಸ್ಕೊಳ್ಬೇಕಂತ ಹೇಳ್ತಾ ಸಂವಿಧಾನದ ಆಶಯಗಳೊಂದಿಗೆ ಪ್ರತಿಯೊಬ್ಬ ಜನ